Hello friends, good morning. Welcome back my YouTube ಚಾನಲ್. ಮೊದಲು ಗಾರ್ಡನಿಂಗ್ ಮಾಡೋದು ಹೇಗೆ ಅಂತೀರಾ? ನನಗೂ ಸಹ ಮೊದಲು ಮಾಡಬೇಕಿದ್ರೆ ನಾನು ನಮ್ಮ ತೋಟ ನೋಡಿ ಕಲ್ತಿದ್ದೆ. ಗಾರ್ಡನಿಂಗ್ ಅಂದರೆ ಗಿಡಗಳು, ಹೂಗಳು, ತರಕಾರಿಗಳನ್ನ ಬೆಳೆಸುವ ಕ್ರಿಯೆ. ಇದು ಹವ್ಯಾಸ ಮಾತ್ರ ಅಲ್ಲ, ಮನಸ್ಸಿಗೆ ಶಾಂತಿ ಕೊಡುವ ಕೆಲಸವೂ ಹೌದು. ಫ್ರೆಂಡ್ಸ್, ಹೂ ಗಿಡಗಳ ಬಗ್ಗೆ ಮಾಹಿತಿ ಕೊಡೋದಾದರೆ, ಹೂಗಳು ಗಾರ್ಡನಿಂಗ್ಗೆ ಸುಂದರವಾಗಿ ಕೊಡುತ್ತವೆ. ಸಾಮಾನ್ಯ ಗಿಡನೂ ಕೂಡ ಗಾರ್ಡನ್ನಲ್ಲಿ ಸುಂದರವಾಗಿ ಕಾಣಿಸ್ತವೆ. ಅವು ಯಾವ್ಯಾವು ಅಂತಂದರೆ ಎಲ್ಲ ಥರದ ಹೂವಿನ ಗಿಡ ಆಗಿರ್ಬೋದು, ಹಣ್ಣುಗಳ ಗಿಡ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು. ನಮ್ಮ ಗಾರ್ಡನ್ನಲ್ಲಿ ಸುಂದರವಾಗಿ ಕಾಣಿಸ್ಬೇಕು ಅಂತಂದರೆ ಇವೆಲ್ಲ ಕೂಡ ನಾವು ಹಾಕ್ಕೊಂಡ್ರೇ ಸ್ಫಟಿಕ ಆಗಿರ್ಬೋದು, ರೋಸ್ ಆಗಿರ್ಬೋದು, ಗುಲಾಬಿ ಗಿಡ, ಮತ್ತು ಬಿಸ್ಕಸ್ ಅಂದರೆ ದಾಸವಾಳ ಗಿಡ ಕೂಡ ಆಗಿರ್ಬೋದು. ಅದರ ಹೂಗಳು ಸ್ಫಟಿಕ ಆಗಿರ್ಬೋದು, ಮಿಂಟ್ ಅಂದರೆ ಪುದೀನ ಆಗಿರ್ಬೋದು, ಕರಿಬೇವು, ಅಲೋವೆರಾ, ಸದಾಬಹಾರ ಆಗಿರ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲದರಲ್ಲೂ ಕೂಡ ಹೂಗಳು ಬಿಟ್ಟಿದೆ ಅಂತ. ಇವೆಲ್ಲ ಹೂಗಳ ಗಿಡಗಳು ಕಾರಣ ಸುಂದರವಾಗಿ ಗಾರ್ಡನ್ ಕಾಣಿಸ್ಬೇಕು ಅಂತಂದರೆ ಇದನ್ನೇ ಗಾರ್ಡನ್ ಅಪ್ಡೇಟ್ ಅಂತ ಹೇಳ್ತೀವಿ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಗಾರ್ಡನ್ ಕಾಣಿಸ್ತಿದೆ ಅಂತ. ಫ್ರೆಂಡ್ಸ್, ಟೆರೆಸ್ ಗಾರ್ಡನ್ ಮೇಲ್ಛಾವಣಿಯಲ್ಲಿ ಗಿಡಗಳನ್ನ ಬೆಳೆಸೋದನ್ನ ಟೆರೆಸ್ ಗಾರ್ಡನ್ ಅಂತಲೇ ಕರೀತಾರೆ. ಸರಿಯಾದ ಕುಂಡಿ ಅಥವಾ ಪಾಟ್ ಆಯ್ಕೆ ಮಾಡಬೇಕು. ನೀವು ಒಳ್ಳೆಯ ಮಣ್ಣು ಮಿಕ್ಸ್ ಮಾಡಿ ಗಾರ್ಡನ್ನಲ್ಲಿ ಮಣ್ಣು, ಕೊಕೊಫಿಟ್, ಕಂಪೋಸ್ಟ್ ಯಾವುದೇ ಕೂಡ ಆಗಿದ್ರೂ ನೀವು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಗಿಡಗಳನ್ನ ನೆಡಬೇಕು. ಮತ್ತು ಗಿಡಗಳನ್ನ ಬೆಳೆಸೋದಕ್ಕೆ ಸೂರ್ಯನ ಬೆಳಕು ಸಿಗೋ ಜಾಗ ಆಯ್ಕೆ ಮಾಡ್ಕೋಬೇಕು. ನೀರು ಸರಿಯಾಗಿ ಹಾಕಬೇಕು. ಮಣ್ಣು ತಯಾರಿಸುವ ವಿಧಾನ ಇರಬೇಕು. ಫ್ರೆಂಡ್ಸ್, ಒಳ್ಳೆ ಗಿಡಗಳಿಗೆ ಒಳ್ಳೆಯ ಮಣ್ಣು ತುಂಬಾ ಮುಖ್ಯ. ನೀವು ಬೆಸ್ಟ್ ಮಿಕ್ಸು 40% ಗಾರ್ಡನ್ ಮಾಡಬೇಕು. ಮಣ್ಣನ್ನು 30%, ಕೊಕೊಫಿಟ್ನ ಒಂದು 30%, ಕಂಪೋಸ್ಟ್ನ ಒಂದು 30%, ಆರ್ಗ್ಯಾನಿಕ್. ಫ್ರೆಂಡ್ಸ್, ಗಾರ್ಡನ್ ಟಿಪ್ಸ್: ಹೆಚ್ಚು ನೀರು ಹಾಕಬೇಡಿ, ಓವರ್ ವಾಟರಿಂಗ್ ಬೇಡ, ಗಿಡಗಳಿಗೆ ದಿನವೂ ಗಮನ ಕೊಡಬೇಕು. ಒಣ ಎಲೆಗಳನ್ನ ಗಮನ ಕೊಡಿ. ಒಣ ಎಲೆಗಳನ್ನ ತೆಗೆದು ಹಾಕಿ. ಕೀಟಗಳಿದ್ದರೆ ನ್ಯಾಚುರಲ್ ಸ್ಪ್ರೇ ಬಳಸಿ. ಆರ್ಗ್ಯಾನಿಕ್ ಗೊಬ್ಬರ ಬಳಸಿದರೆ ಉತ್ತಮ. ಟೆರೆಸ್ ಗಾರ್ಡನ್ ಪ್ರಯೋಜನಗಳು ಹಿಂಗಿರುತ್ತೆ ಗೈಸ್. ಫ್ರೆಶ್ ಗಾಳಿ ಕೂಡ ಇರಬೇಕು. ಕೆಮಿಕಲ್ ಫ್ರೀ ತರಕಾರಿಗಳು, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಪರಿಸರಕ್ಕೆ ಒಳ್ಳೆಯದು. ಫ್ರೆಂಡ್ಸ್, ಇಂಡೋರ್ ಪ್ಲಾಂಟ್ ಮನೆಯಲ್ಲಿ ಇಡುವ ಗಿಡಗಳು, ಔಟ್ಡೋರ್ ಪ್ಲಾಂಟ್ ಅಂದರೆ ಹೊರಗಿನ ಗಿಡಗಳು, ವೆಜಿಟೇಬಲ್ ಪ್ಲಾಂಟ್ ತರಕಾರಿ ಗಿಡಗಳು ಯಾವುದೇ ಆಗಿರ್ಬೋದು. ಔಟ್ಡೋರಲ್ಲಿ ಇಡಲಿಕ್ಕಾಗಲ್ಲ. ಇಂಡೋರ್ ಪ್ಲಾಂಟಲ್ಲಿ ತರಕಾರಿಗಳು ಇಟ್ಟರೆ ಉತ್ತಮವಾದ ಗಾಳಿ, ಬೆಳಕು ಎಲ್ಲ ಇರಬೇಕು. ಫ್ರೆಂಡ್ಸ್, ನಾನು ಗಾರ್ಡನ್ ಅಪ್ಡೇಟ್ ಕೂಡ ನೋಡ್ಬೋದು. ಹೊಸ ಗಿಡಗಳು ಕೂಡ ಸೇರ್ಪಡೆಯಾಗಿದೆ, ತರಕಾರಿಗಳು ಕೂಡ ಸೇರ್ಪಡೆಯಾಗಿದೆ, ಮತ್ತು ಗ್ರೀನ್ ವೈಪ್ಸು ಕೂಡ ಇದೆ. ಫ್ರೆಂಡ್ಸ್, ಇದು ನನ್ನ ಗಾರ್ಡನಿನ ಹೊಸ ಅಪ್ಡೇಟ್ ವಿಡಿಯೋವು. ಈ ವಿಡಿಯೋದಲ್ಲಿ ನೀವು ನೋಡಬಹುದಾದ ಹೊಸ ಹೂಗಳ ಬೆಳವಣಿಗೆ, ತರಕಾರಿಗಳ ಸ್ಥಿತಿ, ಗಿಡಗಳ ಕೇರ್ ಟಿಪ್ಸ್, ನಾನು ನೀರು ಹೇಗೆ ಹಾಕೋದು, ಈ ವಿಧಾನ ಗಾರ್ಡನ್ನಲ್ಲಿ ಡೈಲಿ ನಾನು ಈ ರೊಟೀನ್ ಮಾಡ್ತಾ ಇರ್ತೀನಿ. ನೀವು ಕೂಡ ನನ್ನನ್ನೇ ನೋಡ್ಕೊಂಡು ಫಾಲೋ ಮಾಡ್ಬೋದು. ನಾನು ಹೇಗೆ ಮಣ್ಣಿಂದ ಅದು ಪಾಟ್ಗೆ ಹಾಕ್ಬಿಟ್ಟು ಗಿಡ ಬೆಳೆಸ್ತೀನಿ ಅಂತ. ಈ ದಿನಚರಿ ರೊಟೀನ್ ಇದು. ನಾನು ಡೈಲಿ ಲಾಗಲ್ಲಿ ನಾನು ಗಾರ್ಡನ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೀವು ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ಈ ವಿಡಿಯೋವನ್ನು ನೋಡಿ. ಗೋಲ್ಡ್ ಕೂಡ ಆಗಿರ್ಬೋದು, ಅದೇ ಚೆಂಡು ಹೂವು. ಅದೇನು ನಾವು ಗಿಡನೇ ತೊಗೊಂಡು ಬಂದು ನೆಡಬೇಕು ಅಂತ ಏನಿಲ್ಲ. ಚೆಂಡು ಹೂವು ಅದು ಒಂದು ಬೀಜ ಇರುತ್ತಲ್ವ, ಹೂವಿನ ಬೀಜ, ಅದನ್ನು ತೊಗೊಂಡು ಬಂದು ನಾವು ಪಾಟ್ಗೆ ಹಾಕಿದ್ರೂ ಕೂಡ ಅದು ಎಷ್ಟು ಬೀಜ ಇರುತ್ತೆ ಅಷ್ಟು ಕೂಡ ಗಿಡಗಳೆಲ್ಲ ಬಂದುಬಿಡುತ್ತೆ. ಅದು ಸಸಿಯಾಗಿ ನಂತರ ಅದು ಗಿಡಗಳಾಗುತ್ತೆ. ನಾವು ಯಾವ ಪಾಟಿಗೆ ಬೇಕು ನಾವು ತೊಗೊಂಡೋಗಿ ಒಂದು ಎರಡೆರಡನ್ನು ಇಟ್ಕೊಂಡ್ರೂ ಕೂಡ ತುಂಬಾ ಹೂಗಳು ಬಂದುಬಿಡುತ್ತೆ. ಮಲ್ಲಿಗೆ ಹೂಗಳು ಕೂಡ ಆಗಿರ್ಬೋದು ಗೈಸ್. ತುಂಬಾ ಮಲ್ಲಿಗೆ ಹೂ ಒಂದೆರಡು ಗಿಡ ಹಾಕ್ಕೊಂಡ್ರೂ ಮಲ್ಲಿಗೆ ಸೀಸನಲ್ಲಿ ತುಂಬ ಹೂಗಳು ಬಂದುಬಿಡ್ತವೆ. ನೋಡಲಿಕ್ಕಂತೂ ಎರಡು ಕಣ್ಣು ಸಾಲದು. ತುಂಬಾ ಗಾರ್ಡನ್ ಅಂತೂ ಮಲ್ಲಿಗೆ ಹೂವು ಸುವಾಸನೆ, ಘಮ ಘಮ ಪರಿಮಳ ಇದೆಯಲ್ವಾ, ಅದು ಎಷ್ಟು ಗಮ್ ಅಂತಿರುತ್ತೆ ಗಾರ್ಡನ್ ಅಂದರೆ. ತುಂಬಾ ಚೆನ್ನಾಗಿ ಗಮ್ ಅಂತಿರುತ್ತೆ ಗಾರ್ಡನ್. ನೋಡ್ಬೋದು, ನಾನು ಟೆರೆಸ್ ಮೇಲೆ ಬಂದ ತಕ್ಷಣ ಎಷ್ಟು ಚೆನ್ನಾಗಿ ಗಾರ್ಡನ್ ಅಲಂಕಾರ ಕೂಡ ಆಗಿರುತ್ತೆ. ನಾವು ಯಾವ ಥರ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ. ಮತ್ತು ಹೂಗಳು ಸುವಾಸನೆ ಭರಿತವಾಗಿ ಗಮ್ ಅಂತ ಇರುತ್ತೆ, ಯಾವಾಗಲೂ ಪರಿಮಳ ಹೆಚ್ಚುತ್ತಾ ಇರುತ್ತೆ. ಫ್ರೆಂಡ್ಸ್, ನೀವು ನೋಡ್ಬೋದು ಕಾಕಡ ಹೂ ಗಿಡದಲ್ಲಿ ಎಷ್ಟೊಂದು ಹೂಗಳಿವೆ ಅಂತ. ಒಂದೇ ಒಂದು ಗಿಡ ಹಾಕಿರೋದು ಇಡೀ ಪಾಟ್ ತುಂಬ ಒಂದೇ ಗಿಡ ಹಬ್ಕೊಂಡಿದೆ. ಎಷ್ಟು ಮಗ್ಗುಗಳು ಕಚ್ಚಿದೆ ಅಂತಂದರೆ ಅಷ್ಟು ಮಗ್ಗುಗಳು ಕಚ್ಚಿದೆ. ಹೂಗಳು ಕೂಡ ಅಷ್ಟೊಂದು ಬರುತ್ತೆ. ನಮ್ಮನೆ ಕೆಲಸದಮ್ಮನೂ ಕೂಡ, ಅಕ್ಕ ನಾನು ಬಿಡಿಸ್ಕೊಂಡು ಹೋಗ್ತೀನಿ ಒಂದಿನ, ಎಷ್ಟೊಂದು ಹೂಗಳು ಬಂದಿದೆ ಅಂತ ಆ ಗಿಡನೇ ನೋಡ್ತಿರುತ್ತೆ, ಹೋಗ್ಬಿಟ್ಟು ನೋಡ್ತಿರ್ತಾರೆ.
ತುಂಬಾ ಹೂಗಳು ಬಂದುಬಿಟ್ಟಿದೆ ಅಕ್ಕ, ಕಟ್ ಮುಡ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಎಷ್ಟು ಘಮ ಕೂಡ ಇದೆ ಅಂತ. ನೋಡಿ ಫ್ರೆಂಡ್ಸ್, ಒಂದು ಗಿಡದಲ್ಲಿ ಎಷ್ಟು ಒಂದು ಹೂ ಬಂದಿದೆ, ಕಾಕಡ ಹೂ ಅಂತ. ಅದೇ ಥರ ಮಲ್ಲಿಗೆ ಆಗಿರ್ಬೋದು, ಅದು ಕೂಡ ಎಷ್ಟೊಂದು ಹೂಗಳು ಬಿಟ್ಟಿದೆ. ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಮತ್ತು ಗಾರ್ಡನ್ನಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಟೈಮ್ ಪಾಸ್ ಕೂಡ ಮಾಡ್ಬೋದು, ಒಳ್ಳೆ ಗಾಳಿ ಕೂಡ ತಗೋಬೋದು. ನಾವು ಈ ಸಮ್ಮರಲ್ಲಿ ನಾವು ಕೂತ್ಕೊಂಡು ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಂಡು ಗಾಳಿ ತೊಗೋಬೋದು, ಇಲ್ಲ ಅಂತಂದರೆ ವಾಕ್ ಮಾಡ್ಬೋದು. ನಾನು ಆವಾಗ ವಾಕಿಂಗ್ ಕೂಡ ಮಾಡ್ತಾ ಇರ್ತೀನಿ, ಗಾಳಿ ತಗೋತಾ ಇರ್ತೀನಿ ಕೂತ್ಕೊಂಡು. ಫ್ರೆಶ್ ಆದ ಗಾಳಿ ಬರುತ್ತೆ ಅಲ್ವಾ ಇವಾಗ, ಅದಕ್ಕೋಸ್ಕರ ನಾನು ಗಾರ್ಡನ್ನಲ್ಲಿ ರೌಂಡ್ಸ್ ಹಾಕ್ತಾ ಇರ್ತೀನಿ. ನೋಡಿ ಗೈಸ್, ಎಷ್ಟೊಂದು ಅಲಂಕಾರಿತವಾದ ಚಿಕ್ಕದಾಗಿ ಚೊಕ್ಕವಾಗಿದೆ ನಮ್ಮ ಗಾರ್ಡನ್ ಕೂಡ, ನೀವು ನೋಡ್ಬೋದು. ಈ ಗಿಡಕ್ಕೆ ನೀವು ಏನಾಗ್ತೀರಾ ಅಂತ ಕೇಳ್ಬೋದು. ನಾನು ಒಂದು 5 ಡೇಸ್ಗೋಸ್ಕರ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು NPK ಜೀವಾಮೃತನ ನಾನು ಈ ಗಿಡಕ್ಕೆ ಹಾಕ್ತಾ ಇರ್ತೀನಿ. ಇದೊಂದಕ್ಕೆ ಅಂತಲ್ಲ, ಪ್ರತಿಯೊಂದು ಗಾರ್ಡನ್ನಲ್ಲಿ ಯಾವ್ಯಾವ ಹೂವಿನ ಗಿಡ, ತರಕಾರಿ ಗಿಡ ಇದೆಯಲ್ಲ, ಎಲ್ಲಕ್ಕೂ ಕೂಡ ಅದು ಜೀವಾಮೃತನೇ. ಅದು ಫ್ರೀಯಾಗಿ ನಮಗೆ ಸಿಗೋವಂಥದ್ದು ಅದು ಗೊಬ್ಬರ. ಅದಕ್ಕೋಸ್ಕರ ನಾನು ಗಿಡಕ್ಕೆಲ್ಲ ಅದು ಹಾಕ್ತಾ ಇರ್ತೀನಿ. ಓನಾಗಿ ನಾವೇ ಮಾಡ್ಕೊಳ್ಳೋದಲ್ವ ಅದು, ಮನೇಲಿ ತೋಟದಲ್ಲೂ ಮಾಡ್ಕೋಬೋದು, ಮನೆಯಲ್ಲೂ ಮಾಡ್ಕೋಬೋದು. ಅದರಿಂದ ನಾನು ಒಂದು ಡ್ರಮ್ ಮಾಡಿ ಇಟ್ಕೊಬಿಟ್ಟು ಎಲ್ಲ ಗಿಡಕ್ಕೂ ಒಂದೊಂದು ಜಗ್ಗು, ಇಲ್ಲಾಂದರೆ 2 ಜಗ್ ಕೂಡ ಹಾಕ್ತಾ ಇರ್ತೀನಿ. ಅದರಿಂದ ಈ ಥರ ಹೂಗಳು ಮೊಗ್ಗುಗಳು ಜಾಸ್ತಿ ಕಚ್ಚಿರುತ್ತೆ, ಗಿಡ ಕೂಡ ರಸಭರಿತವಾಗಿರುತ್ತೆ. ನಮಗೆ ಒಂದು ಜಗ್ಗು ಸಿಗುತ್ತೆ ಒಂದು ಗಿಡದಲ್ಲಿ. ನೋಡ್ಬೋದು ಗೈಸ್, ನಾನು ಇವಾಗ ಎಷ್ಟೊತ್ತು ಬಿಡಿಸ್ದೆ ಅಂತ ಕಾಕಡ ಹೂವನ್ನ. ತುಂಬಾ ರಸಭರಿತವಾಗಿ ಹೂಗಳೆಲ್ಲ ಬರುತ್ತೆ. ನೀವು ಕೂಡ ಒಂದು ಗಿಡ ಮನೆ ಮುಂದೆ ಇಟ್ಕೊಂಡ್ರೂ ಸಹ ಎಷ್ಟೊಂದು ಹೂ ಬರುತ್ತೆ ಅಂತಂದರೆ ತುಂಬಾ ಹೂ ಬರುತ್ತೆ. ನಾವೆಲ್ಲಾದರೂ ಅರ್ಜೆಂಟ್ ಹೋಗಬೇಕಾಗಿತ್ತು, ನಾವು ಬಿಡಿಸ್ಕೊಂಡು ಕಟ್ಟು ಮುಡ್ಕೊಂಡು ಹೋಗ್ಬೋದು. ಇಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂದರೂ ಕೂಡ ನಾವು ದೇವಸ್ಥಾನಕ್ಕೂ ತೊಗೊಂಡು ಹೋಗ್ಬೋದು. ಇಲ್ಲ ಮನೇಲೇ ನಾವು ಪೂಜೆಗೆ ಬೇಕು ಅಂತಂದರೆ ಪೂಜೆಗೂ ಕೂಡ ನಾವು ಬಳಸ್ಕೋಬಹುದು. ಟೈರ ಹೂವು ತುಂಬಾ ಗೆಡ್ಡೆಗಳಿತ್ತು ಫ್ರೆಂಡ್ಸ್, ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿದೆ ಡೈರಾ ಹೂವು ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 4-5 ಬರುತ್ತೆ ಒಂದೊಂದು ಗಿಡದಲ್ಲಿ. ನನಗೆ ಯಾರು ಬಂದುಬಿಟ್ರೆ ಮನೆಗೆ ರಿಲೇಷನ್ನು, ಅವರು ಕೇಳ್ತಾರೆ ನನಗೆ ಗೆಡ್ಡೆ ಕೊಡು, ನಾನು ಹೊರಗಡೆ ಹೋಗ್ಬಿಟ್ಟು ನಮ್ಮ ಮನೆ ಹತ್ರ ಹಾಕ್ತೀನಿ, ಇಲ್ಲಾಂದರೆ ತೋಟಕ್ಕೆ ಹಾಕ್ತೀನಿ. ನೀನು ಗಾರ್ಡನ್ ಮಾಡ್ಕೊಂಡಿದ್ದೀಯಲ್ವಾ, ನಾನು ತೋಟಕ್ಕೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ಪಾಟ್ಗಿಂತ ಕೊಡು ಅಂತಂದ್ಬಿಟ್ಟು ಗೆಡ್ಡೆ ಎಲ್ಲ ಇಸ್ಕೊಂಡು ಹೋಗ್ಬಿಡ್ತಾರೆ. ನಮ್ಮನೆ ಕೆಲಸದಮ್ಮನೂ ಕೂಡ ಕೇಳಿದ್ರು, ಅಕ್ಕ ನಂಗೆ ಗೆಡ್ಡೆ ಬೇಕೇ ಬೇಕು, ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಡೈರಾ ಹೂವು, ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿದೆ, ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ, ಅದಕ್ಕೆ ನೀವು ಗೆಡ್ಡೆ ಕೊಡಿ ನನಗೂ ಅಂತ ಹೇಳ್ಬಿಟ್ಟು ಅವರು ಗೆಡ್ಡೆ ನಾನು ಎಣ್ಣೆ ದಿನ ಒಂದು 4-5 ತೆಗೆದುಕೊಟ್ಟೆ ಅವರಿಗೆ. ಪಾಪ ಅವರು ಹಾಕ್ಕೊಂಡ್ರೆ ಅಲ್ಲಿ ತುಂಬಾ ಹೂಗಳು ಬಿಡ್ತವೆ. ಸುಮ್ಮನೆ ಒಂದು ಪಾಟಲ್ಲಿ ತುಂಬಾ ಗೆಡ್ಡೆಗಳು ಉಳ್ಕೊಬಿಡುತ್ತೆ ಅಲ್ವಾ. 1 ಬೈ 1 ಇರುತ್ತೆ. ಹಾಗೆಯೇ ಇಲ್ಲಿ ಅವಕಾಶ ಆಗಲ್ಲ, ಇದಕ್ಕೆ ಒಂದು 4-5 ಬಳ್ಳಿ ಕಡಿದ್ರೆ ಸಾಕಾಗುತ್ತೆ. ಅಲ್ಲಾದರೆ ಅವರು ನೆಲಕ್ಕೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತೇಳಿ ಸುಮಾರು ಗೆಡ್ಡೆಗಳೆಲ್ಲ ಅವರಿಗೆ ತೊಗೊಂಡೋಗಿ ಅಂತ ಕೊಟ್ಟೆ. ತುಳಸಿಯಲ್ಲೂ ಕೂಡ ಫ್ರೆಂಡ್ಸ್ ಈ ಥರ ಕೊಂಬಿನಂತೆ ಬಂದುಬಿಡುತ್ತೆ ಅಲ್ವಾ, ಇದು ಸಣ್ಣದು ಹೂಗಳ ಥರ ಇರುತ್ತೆ. ಇದೇ ಕೂಡ ಬೇಸ್ ಆಗೋದು. ಅದನ್ನು ನಾನು ತೊಗೊಂಡೋಗಿ ಕಷಾಯ ಕೂಡ ಮಾಡ್ಕೊಂಡು ಕುಡಿತೀನಿ. ಮತ್ತು ನಮಗೆ ಯೂಸ್ ಆಗೋ ಅಂಥದ್ದು ತುಳಸಿ ಗಿಡ ಎಲೆ ಆಗಿರ್ಬೋದು, ಮತ್ತು ತುಳಸಿ ಬೀಜಗಳಾಗಿರ್ಬೋದು, ತುಳಸಿ ಆಗಿರ್ಬೋದು, ನಮಗೆ ಯೂಸ್ ಆಗೋ ಅಂಥದ್ದು. ನಾನು ದೇವಸ್ಥಾನಕ್ಕೂ ಕೂಡ ತುಳಸಿನ ತೊಗೊಂಡೋಗಿ ಕೊಡ್ತೀನಿ, ಮನೆಗೂ ಪೂಜೆಗಾಗುತ್ತೆ, ಮತ್ತು ಕಷಾಯ ಕೂಡ ಆಗುತ್ತೆ. ಇಷ್ಟೆಲ್ಲ ಇದರಿಂದ ಬೆನಿಫಿಟ್ಸ್ ಇದೆ ನಮಗೆ. ಗಾರ್ಡನಲ್ಲಿ ಈ ಥರ ಗಿಡಗಳನ್ನ ನಾವು ಹಾಕ್ಕೊಂಡ್ರೆ ತುಂಬಾ ಬೆನಿಫಿಟ್ಸ್ ಇದೆ. ಬಟ್ಲು ಅಥವಾ ಸಾದಾ ಬಹಾರ್ ಗಿಡ ಕೂಡ ನೋಡಿ ಎಷ್ಟೊಂದು ಹೂಗಳನ್ನ ಬಿಡ್ತಿದೆ ಅಂತ. ದಿನನಿತ್ಯದ ಹೂಗಳು ಇವೆಲ್ಲ, ಡೈಲಿ ನಾವು ಗಾರ್ಡನಲ್ಲಿ ಬಿಡಿಸ್ಕೊಳ್ಳೋ ಅಂಥ ಹೂಗಳು. ಒಂದು ಗಿಡ ಹಾಕ್ಕೊಂಡ್ರೆ ಸಾಕು, ಎಷ್ಟೊಂದು ಹೂ ಸಿಗುತ್ತೆ ನೋಡ್ಬೋದು ನೀವು. ನನಗೆ ಡೈಲಿ ತುಂಬಾ ಹೂಗಳು ಸಿಗುತ್ತೆ. ನೀವು ಕೂಡ ಒಂದು ಗಿಡ ಹಾಕ್ಕೊಂಡ್ರೆ ಮನೆಗೆ ಯೂಸ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಇಷ್ಟೊತ್ತವರೆಗೆ ಗಾರ್ಡನ್ ವಿಡಿಯೋ ನೋಡಿದ್ರಲ್ಲ, ಎಷ್ಟೊಂದು ಹೂಗಳು ಬಿಡಿಸ್ಕೊಂಡೆ ಅಂತ. ಇವಾಗ ನೋಡಿ ಒಂದು ಬುಟ್ಟಿ ಕೂಡ ಹೂ ಸಿಕ್ಕಿದೆ. ನಾನು ಬೆಳಗ್ಗಿನ ಒಂದು ಸಲ ಒಂದು ಬುಟ್ಟಿ ಬಿಡಿಸ್ಕೊಂಡು ಬಂದಿದ್ದೆ, ಮತ್ತೆ ಒಂದು ಬುಟ್ಟಿ ಬಿಡಿಸ್ಕೊಂಡು ಬಂದೆ. 2 ಬುಟ್ಟಿ ಕೂಡ ಆಯಿತು. ದೇವಸ್ಥಾನಕ್ಕೆ ಒಂದು ಬುಟ್ಟಿ ತೊಗೊಂಡು ಹೋಗ್ತೀನಿ, ಮತ್ತು ಮನೆಗೆ ಒಂದು ಬುಟ್ಟಿ ಆಗುತ್ತೆ ದೇವ್ರ ಪೂಜೆಗೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಟೇಕ್ ಕೇರ್, ಧನ್ಯವಾದಗಳು, ಬಾಯ್ ಬಾಯ್.